ಮುಂಗಾರು ಮಳೆ ಕಡಿಮೆ ಆದ ಹಾಗೆ ಹೂವಿನ ಗಿಡಗಳಲ್ಲಿ ಹೂವು ಅರಳಲು ಪ್ರಾರಂಭವಾಗುತ್ತಿದೆ. ಈ ಭೂಮಿಯಲ್ಲಿ, ಈ ಪ್ರಕೃತಿಯಲ್ಲಿ ಈ ಹೂವುಗಳು ಅರಳುವುದು, ಹಣ್ಣುಗಳು ಬಿಡುವುದು ಇದೊಂದು ವಿಸ್ಮಯನೇ ಕೂಡ ಹೌದು. ಇಷ್ಟೆಲ್ಲ ಹೂವುಗಳನ್ನು ನೋಡ್ತಾ ಇದ್ದರೆ ಇದು ಯಾಕೋಸ್ಕರ ಇಷ್ಟು ಹೂವುಗಳನ್ನು ದೇವರು ಸೃಷ್ಟಿ ಮಾಡಿದ್ದಾನೆ, ಇಷ್ಟು ಬಣ್ಣಗಳಲ್ಲಿ ಸೃಷ್ಟಿ ಮಾಡಿದ್ದಾನೆ, ಇಷ್ಟು ಸುವಾಸನೆಗಳಲ್ಲಿ, ಇಷ್ಟು ಗಾತ್ರಗಳಲ್ಲಿ ಸೃಷ್ಟಿ ಮಾಡಿದ್ದಾನೆ ಅನಿಸುತ್ತೆ. ನಮ್ಮ ವಾಕಿಂಗ್ ಟ್ರ್ಯಾಕ್ನ ಪಕ್ಕದ ಸಣ್ಣ ಹೂದೋಟದಲ್ಲಿ ಈಗ ಇವತ್ತು ಅರಳಿ ನಿಂತಿರುವ ಈ ಹೂವುಗಳನ್ನು ನೋಡಿ. ಈ ಹೂವು, ಇದರ ಬಣ್ಣ, ಇದರ ವಿನ್ಯಾಸ, ಇದರ ಗಾತ್ರ, ಇದರ ಪರಿಮಳ ವಿಶೇಷವಾಗಿದೆ. ಈ ಹೂವುಗಳನ್ನು ನೋಡಲು ಕಣ್ಣುಗಳೆರಡು ಸಾಲದು, ಇಷ್ಟು ಅಸಂಖ್ಯ ಹೂವುಗಳು ಬಿಡ್ತಾ ಇದೆ. ಇದು ಸಣ್ಣ ಪಾಟಿನಲ್ಲಿರುವಂಥ ಒಂದು ಸಣ್ಣ ಹೂವು ಕುಂಡದಲ್ಲಿ ಅರಳಿರುವ ಹೂವುಗಳು. ಇನ್ನು ಅನೇಕ ಜಾತಿಯ ಹೂವಿನ ಗಿಡಗಳಿದೆ. ಅವುಗಳು ಕೂಡ ಮುಂದಿನ ದಿನಗಳಲ್ಲಿ ಮಳೆ ಸ್ವಲ್ಪ ಕಡಿಮೆ ಆದ ಹಾಗೆ ಅರಳುವ ಸಾಧ್ಯತೆಗಳು ಜಾಸ್ತಿ ಮಳೆ ಇದ್ದಾಗ ಯಾವುದೇ ಹೂವುಗಳು ಅರಳುವುದಿಲ್ಲ. ಆದರೆ ಈಗ ಹೂವುಗಳು ಅರಳುವ ಕಾಲ. ಡೇರೆ, ತಾವರೆ ಇತ್ಯಾದಿ ಹೂವುಗಳು ನಮ್ಮ ವಾಕಿಂಗ್ ಪಾತ್ನಲ್ಲಿದೆ. ಅವುಗಳೆಲ್ಲವೂ ಅರಳಲಿದೆ. ಸೇವಂತಿಗೆ ಇದೆ, ಸಣ್ಣ ಸಣ್ಣ ಇತರ ಹೆಸರು ಹೇಳಲಾದಷ್ಟು ಹೂವುಗಳು ನಮ್ಮಲ್ಲಿದೆ.